ನೇತ್ರ ಅವರು ಈಗ ಡಾಗ್ ಸತೀಶ್ ಮತ್ತೆ ಧನುಷ್ ಅವ್ರ ಮಧ್ಯೆ ಒಂದು ಆರ್ಗ್ಯುಮೆಂಟ್ ಆಗುತ್ತೆ ಅಂದ್ರೆ ನಾಮಿನೇಷನ್ ವಿಚಾರಕ್ಕೆ. ಸೊ ಆ ರೀಸನ್ ನಿಮ್ಗೆ ಏನ್ ಅನ್ಸ್ತು ಅಂತಂದ್ರೆ ಡಾಗ್ ಸತೀಶ್ ತಗೊಂಡಿದ್ದು ರೀಸನ್? ಅದೆಲ್ಲೋ ಸುಮ್ಮನೆ ಕೊಡ್ಬೇಕಲ್ಲ ಅನ್ನೋದಕ್ಕೆ ಏನೋ ಕೊಟ್ಟರು ಅನಿಸ್ತೈತಿ. ಯಾಕಂದ್ರೆ ಅವ್ರು ಸ್ಟಾರ್ಟಿಂಗ್ ಬಂದಾಗ ನಮಗೂ ಅಷ್ಟು ಅವ್ರ ಬಗ್ಗೆ ಗೊತ್ತಿರಲಿಲ್ಲ. ಓಕೆ, ಅಲ್ಲಿ ಬಿಗ್ ಬಾಸ್ ಇವ್ರು ಆಯ್ಕೆ ಆಗಿದಾರ ಅಂದಾಗ ಸುದೀಪ್ ಅವ್ರು ನಮಗೆ ಪರಿಚಯ ಮಾಡಿಸ್ಕೊಟ್ಟಾಗ ಅವ್ರು ನಾವು ಡಾಗ್ ಸತೀಶ್ ಅಂತಾನ ಅನ್ಕೊಂಡಿದ್ವಿ. ಅಂದ್ರೆ ಅವರು ಚಂದ್ರಪ್ರಭಾ ಅವ್ರ ಹತ್ರ ಏನ್ ಹೇಳ್ತಾರೆ ಅಂದ್ರೆ ಇವ್ ನನ್ನ ನಾಯಿ ಸತೀಶ ಅಂತ ಕರ್ದ, ಅದು ಅಲ್ಲಿ ಬಂದ್ ಹೇಳದವ್ರು ಡಾಗ್ ಸತೀಶ್ ಅಂತ ಕರ್ದ ಅಂತ. ಸೊ ಇದ್ರಲ್ಲೇ ಅವ್ರ ಒಂಥರ ಆ ಕಡೆ ಈ ಕಡೆ ಆಗ್ತಿದಾರ. ಅಂದ್ರೆ ಅವರೇ ತಮಗ್ ತಾವೇ ಟ್ರಾನ್ಸ್ಲೇಟ್ ಮಾಡ್ಕೊಂಡು ಅದನ್ನೆಲ್ಲ ಹೇಳಿದ್ರನ ಅನಿಸ್ತೈತಿ. ಇದ್ರೊಳಗ ನ್ಯಾಯದ ಪ್ರಕಾರ ನೋಡಿದ್ರೆ ನಾವೆಲ್ಲರೂ ಹಂಗೆ ಅನ್ಕೊಂಡಿದ್ವಿ. ಧನುಷ್ದೇನೋ ತಪ್ಪಿಲ್ಲ, ಮತ್ತ ಅವ್ನ್ ಹೋಗಿ ಮಾತಾಡಕ್ ಹೋಗಿರ್ತಾನಲ್ಲಿ, ಸರ್ ನಾ ಹಂಗಂದಿಲ್ಲ, ನೀವು ಅದನ್ನ ಕೇಳಿಸ್ಕೊಳಕ್ ರೆಡಿ ಇರಲ್ಲ, ಹೋಗ್ಲಿ ಬಿಡಪ್ಪ ನಂಗೆ ಮೈಯೆಲ್ಲ ಉರಿಯುತ್ತೆ ಈ ತರ. ಅಂದ್ರೆ ಬಿಗ್ ಬಾಸ್ ಮರಿ ಒಳಗೆ ಯಾರು ನಾಮಿನೇಟ್ ಮಾಡಕ್ ರೀಸನ್ ಕೊಟ್ಟಾರಂತಂದಾಗ ಅವ್ರು ಹೊಳ್ಳಿ ಹೋಗಿ ಅದನ್ನ ಸಮಜಾಯಿ ಮಾಡ್ಕೋಬಹುದು, ಮಾತಾಡಿಸಿ ನಾ ಹಿಂಗಂದಿದ್ದೆ ಸರ್ ಹಂಗಾಯ್ತು ಅಂತ ಹೇಳಿ ಒಂದು ಅವಕಾಶ ಇರುತ್ತೆ. ಆದ್ರೆ ಇವ್ರು ಅದಕ್ಕೆ ಅವಕಾಶನ ಕೊಡ್ಲಿಲ್ಲ ಅನಿಸ್ತೈತಿ. ಇವರು ಏನೋ ಆಗ್ಬಿಡ್ತಂದ್ರೆ ಈಗೋ ಎಲ್ಲೋ ತೋರಿಸ್ಕೊಂಡು ಅಡ್ಡಾಡ್ತಿದಾರನ ಅನಿಸ್ತೈತಿ ನಂಗೆ ಸತೀಶ್ ಅವರು.